ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ. ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತೀ ಅವತಾರ. ಅಧ್ಯಾಯ 21. ಗುರುಗಳು ಬೀದರಿನ ರಾಜನಿಗೆ ದರ್ಶನ ಕೊಟ್ಟು ನಂತರ ಗೌತಮಿಗೆ ಹೋಗಿ ಬಂದದ್ದು. ತದನಂತರ ಶ್ರೀಶೈಲ, ಅಲ್ಲಿಂದ ಕದಳಿಯತ್ತ ಪಯಣ. ಶ್ರೀ ಗುರುಗಳು ಬೀದರಿನ ಯವನ ರಾಜನಿಗೆ ದರ್ಶನ ಕೊಟ್ಟು ಗೌತಮಿಗೆ ಹೋದರು. ನಂತರ ಗಾಣಗಾಪುರಕ್ಕೆ ಬಂದು ಗುರುಮಠದಲ್ಲಿ ಕುಳಿತು ಆಲೋಚಿಸ ಹತ್ತಿದರು. ಅವರು ತಮ್ಮ ಮನಸ್ಸಿನಲ್ಲಿ, ಇನ್ನು ನಾವು ಪ್ರಕಟವಾಗಿ ಇರುವುದು ಒಳಿತಾಗದು, ಲೋಕೋಪಕಾರಕ್ಕೆಂದು ಗುಪ್ತವಾಗಿಯೇ ಇರುವುದು ಯೋಗ್ಯವು. ಯವನ ರಾಜನು ಭಕ್ತಿಯಿಂದ ನಮ್ಮನ್ನು ಕರೆದುಕೊಂಡು ಬೀದರಿಗೆ ಹೋದನು. ಬ್ಲೇಚ್ಛನಲ್ಲಿಯೇ ಇಂಥ ಭಕ್ತಿಯು ತೋರ ಹತ್ತಿತೆಂದ ಮೇಲೆ ಇನ್ನು ಈ ಸಮಸ್ತ ಲೋಕದ ಎಲ್ಲ ಸಮುದಾಯದವರು ನಮ್ಮ ದರ್ಶನಕ್ಕೆಂದು ಇಲ್ಲಿಗೆ ಬರುವರು. ಲೋಕದಲ್ಲಿರುವ ಎಲ್ಲ ಚರಾಚರ ಜೀವಿಗಳು ನಮಗೆ ಸಮಾನರು. ಸರ್ವರ ಹಿತವೇ ನಮ್ಮ ಮೂಲ ತತ್ವ. ಆದ್ದರಿಂದ ನಾವು ಎಲ್ಲರ ಒಳಿತಿಗಾಗಿಯೇ ಗುಪ್ತವಾಗಿರುವುದೇ ಲೇಸು ಎಂದು ವಿಚಾರ ಮಾಡಿದರು. ಮತ್ತು ತಮ್ಮ ವಿಚಾರದಂತೆ ಅವರು ಶಿಷ್ಯರೊಡನೆ ಮಾರನೇ ದಿನವೇ ಶ್ರೀಶೈಲಗಿರಿಗೆ ಹೊರಡಲು ಸಿದ್ಧರಾದರು. ಭಕ್ತ ಜನರಿಗೆಲ್ಲ ಈ ವಾರ್ತೆ ಗೊತ್ತಾಗಿ ಅವರೆಲ್ಲರೂ ಗುರುಗಳ ನಿರ್ಗಮನವಾಗುವುದೆಂದು ಚಿಂತಿಸ ಹತ್ತಿದರು. ತಮ್ಮನ್ನು ಬಿಟ್ಟು ಹೋಗಬಾರದೆಂದು ಆ ಭಕ್ತರೆಲ್ಲರೂ ಬಂದು ಪ್ರಲಾಪಿಸುತ್ತಾ ತಾವು ನಮ್ಮನ್ನಗಲಿ ಎಲ್ಲಿಗೂ ಹೋಗಕೂಡದೆಂದು ಗುರುಗಳಲ್ಲಿ ಮೊರೆಯಿಟ್ಟರು. ಗುರುಗಳು ಭಕ್ತರನ್ನು ಸಾಂತ್ವನಗೊಳಿಸುವ ಕುರಿತು, ಎಲೈ, ನೀವೆಲ್ಲರೂ ನಮ್ಮ ಬಗೆಗೆ ಚಿಂತಿಸಬೇಡಿರಿ. ನಾವು ಅಲೌಕಿಕವಾಗಿ ನಿಮ್ಮಿಂದ ಅಂತರಿಸಿದರೂ ಯಾವಾಗಲೂ ಈ ಗುರುಮಠದಲ್ಲಿಯೇ ವಾಸವಾಗಿರುವೆವು. ನಿತ್ಯವೂ ಪ್ರಾತಃ ಕಾಲದಲ್ಲಿ ನಾವು ಕೃಷ್ಣೆಯಲ್ಲಿ ಸ್ನಾನ ಮಾಡಿ ಪುಣ್ಯವೃಕ್ಷ ಔದುಂಬರ ನಿವಾಸಿಗಳಾಗುವೆವು. ಬಿಂದು ಕ್ಷೇತ್ರದಲ್ಲಿ ಅನುಷ್ಠಾನ ಮುಗಿಸಿ ಮಧ್ಯಾಹ್ನದಲ್ಲಿ ಈ ಭೀಮಾ ತೀರಕ್ಕೆ ಬರುವೆವು. ಮಧ್ಯಾಹ್ನ ಗಾಣಗಾಪುರದಲ್ಲಿ ಗುಪ್ತರೂಪದಲ್ಲಿ ಭಿಕ್ಷೆ ಸ್ವೀಕರಿಸಿ ಇಲ್ಲಿ ನಡೆಯುವ ಎಲ್ಲ ದಿನನಿತ್ಯದ ತ್ರಿಕಾಲ ಪೂಜಾರತಿಗಳನ್ನೂ ಸ್ವೀಕರಿಸುವೆನು. ಯಾರು ಭಕ್ತಿಯಿಂದ ನಮ್ಮನ್ನು ಆರಾಧಿಸುವರೋ ಅವರ ಮೇಲೆ ನಮ್ಮ ಕರುಣೆ ಸದಾಕಾಲವೂ ಇರುವುದು. ತ್ರಿಕಾಲವೂ ನಾವು ಈ ಗಾಣಗಾಪುರದಲ್ಲಿ ಇದ್ದೇ ಇರುವೆವು. ಇದಕ್ಕೆ ಸಂಶಯ ಪಡಬೇಡಿರಿ. ನಮ್ಮ ಭಕ್ತಿಯನ್ನಾಚರಿಸುವ ನಿಷ್ಠಾವಂತರಿಗೆಲ್ಲ ನಮ್ಮ ಪ್ರತೀತಿಯು ಕಂಡುಬರುವುದೂ ಅಲ್ಲದೆ ಅವರ ಮನಸ್ಸಿನ ಬಯಕೆಗಳೆಲ್ಲ ಈಡೇರುವುವು. ಈ ನಮ್ಮ ವಾಕ್ಯವು ನಿಶ್ಚಯವೆಂದು ತಿಳಿಯಿರಿ. ಸಂಗಮದಲ್ಲಿಯ ಅಶ್ವತ್ಥ ವೃಕ್ಷವು ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ತಿಳಿದು ನೀವು ಪೂಜೆ ಮಾಡಿರಿ. ತರುವಾಯ ತಮ್ಮ ಸ್ಥಾನಕ್ಕೆ ಬಂದುಬಿಡಿ. ವಿನಾಯಕನನ್ನು ಅರ್ಚಿಸಿರಿ. ಅಷ್ಟತೀರ್ಥಗಳನ್ನು ಸನ್ಮಾನದಿಂದ ಆಚರಿಸಿರಿ. ಸಂತೋಷಪೂರ್ವಕವಾಗಿ ತ್ರಿಕಾಲದಲ್ಲಿಯೂ ಆರತಿ ಮಾಡಿರಿ. ಈ ರೀತಿ ವರ್ತಿಸುವ ಭಕ್ತರೆಲ್ಲ ಇಚ್ಛಿತ ಫಲವನ್ನು ಹೊಂದುವರು. ಈ ಪ್ರಕಾರ ಗುರುಗಳು ಅಲ್ಲಿಗೆ ಬಂದಿರುವ ಭಕ್ತರಿಗೆಲ್ಲ ಬೋಧಿಸುವರು. ಹಾಗೂ ಆಗಲೇ ಶ್ರೀಶೈಲಗಿರಿಗೆ ಹೊರಟು ನಡೆದರು. ಭಕ್ತರೆಲ್ಲರೂ ಉದ್ವಿಗ್ನ ಚಿತ್ತದಿಂದ ಗುರುಗಳನ್ನು ನಗರದಿಂದ ದೂರದವರೆಗೆ ಕಳಿಸಿ ದುಃಖಿತರಾಗಿ ಹಿಂತಿರುಗಿ ಮಠಕ್ಕೆ ಬಂದರು. ಆಗ ಅವರೆಲ್ಲರೂ ನಿತ್ಯದಂತೆ ಶ್ರೀಗುರುಗಳು ಮಠದಲ್ಲಿಯ ತಮ್ಮ ಸ್ಥಾನದಲ್ಲಿ ಕುಳಿತಿರುವುದನ್ನು ಕಂಡು ವಿಸ್ಮಯಪಟ್ಟರು. ಕೆಲ ನಿಮಿಷಗಳವರೆಗೆ ಅವರೆಲ್ಲರಿಗೂ ಗುರುವಿನ ಮೂರ್ತ ಸ್ವರೂಪವು ತೋರಿ ಮಾಯವಾಯಿತು. ಈ ಪ್ರಕಾರ ದೃಶ್ಯದಿಂದ ಗುರುಗಳು ಯಾವಾಗಲೂ ಗುಪ್ತರೂಪದಿಂದ ಮಠದಲ್ಲಿ ಆವಾಸವಾಗಿರುವರೆಂದು ಎಲ್ಲರಿಗೂ ಮನದಟ್ಟಾಯಿತು. ಹೀಗೆ ಗುರುಗಳು ತಮ್ಮ ಭಕ್ತರಿಗೆ ದೃಷ್ಟಾಂತ ತೋರಿಸಿದ ನಂತರ ಅವರು ಇದ್ದಕ್ಕಿದ್ದಂತೆ ಅದೇ ವೇಳೆಗೆ ಶ್ರೀಶೈಲಗಿರಿಗೆ ಬಂದರು. ಅಲ್ಲಿಯ ಪಾತಾಳ ಗಂಗೆಯಲ್ಲಿ ಇಳಿದರು. ತಮ್ಮ ಶಿಷ್ಯರನ್ನು ಕರೆದು ತಮಗಾಗಿ ಒಂದು ಪುಷ್ಪಾಸನವನ್ನು ಸಿದ್ಧಪಡಿಸಬೇಕೆಂದು ಅವರಿಗೆ ಆಜ್ಞೆಯನ್ನಿತ್ತರು. ಅದರಂತೆ ಅವರು ತರತರದ ಹೂವುಗಳಿಂದಲೂ ಬಾಳೆ ಎಲೆಗಳಿಂದಲೂ ಪುಷ್ಪಾಸನವನ್ನು ರಚಿಸಿದರು. ಆಮೇಲೆ ಗುರುಗಳು ಅದನ್ನು ಗಂಗೆಯಲ್ಲಿ ಇರಿಸಿಕೊಂಡು ತಾವು ಅದನ್ನು ಆರೋಹಿಸಿದರು. ನಂತರ ತಮ್ಮ ಶಿಷ್ಯರನ್ನು ಕುರಿತು, ನೀವು ಆದಷ್ಟು ತೀವ್ರಗತಿಯಿಂದ ಹಿಂದಿರುಗಿ ಮನೆಗಳಿಗೆ ಹೋಗಿರಿ ಎಂದು ಹೇಳಿ ತಾವು ಆರೋಹಿಸಿದ ಪುಷ್ಪಾಸನವನ್ನು ಪ್ರವಾಹಕ್ಕೆ ಇಳಿಸಿದರು. ಶ್ರೀ ಗುರುಗಳ ಈ ಘಟನೆಯು ಶಾಲಿವಾಹನ ಶಕೆ 1380 ಬಹುಧಾನ್ಯ ಸಂವತ್ಸರದಲ್ಲಿ ಗುರುವು ಕನ್ಯಾರಾಶಿಗೆ ಸ್ಥಿತನಾಗಿರುವ ಕುಂಭ ಸಂಕ್ರಮಣದಲ್ಲಿ ಜರುಗಿತು. ಆಗ ಸೂರ್ಯನು ಉತ್ತರಗತಿಯಲ್ಲಿದ್ದನು.
ಅಂದು ಶಿಶಿರ ಋತುವಿನಲ್ಲಿಯ ಮಾಘ ಬಹುಳ ಪ್ರತಿಪದೆ ಶುಕ್ರವಾರದ ಪುಣ್ಯ ದಿನವಿದ್ದಿತು. ಇಂಥ ಮಂಗಳಕಾರಕ ದಿನದಲ್ಲಿಯೇ ಗುರುಗಳು ಆ ಪುಷ್ಪಾಸನವನ್ನು ಮುಂದೆ ಸಾಗಿಸಿದರು. ಹೀಗೆ ಗುರುಗಳು ಪುಷ್ಪಾಸನವನ್ನಾರೋಹಿಸಿ ಮುಂದೆ ತೆರಳುವ ಮೊದಲು ಶಿಷ್ಯರಿಗೆ, ನಾವು ನಿಮಗೆ ಪುಷ್ಪ ಪ್ರಸಾದ ಕಳಿಸುವೆವು, ನೀವು ಅವುಗಳನ್ನು ಸ್ವೀಕರಿಸಿ ಭಕ್ತಿಯಿಂದ ಆ ಪುಷ್ಪಗಳನ್ನು ಅರ್ಚಿಸಿರಿ ಎಂದು ಅಪ್ಪಣೆ ಕೊಟ್ಟರು. ಮತ್ತೆ ಅವರನ್ನು ಕುರಿತು, ನಾವು ಗಾಯನ ರಸಿಕರು, ಗಾಯನದಿಂದ ನಮ್ಮನ್ನು ಸ್ಮರಿಸಿ ಸಂತೋಷಪಡಿಸಿರಿ ಎಂದು ಹೇಳಿ ಗುರುಗಳು ಪುಷ್ಪಾಸನವನ್ನು ಆರೋಹಿಸಿ ಆಚೆ ನಡೆದರು. ಆ ಪ್ರಕಾರ ಶಿಷ್ಯರು ತಮ್ಮ ದೃಷ್ಟಿ ಹರಿಯುವವರೆಗೂ ನೋಡಿ ಚಿಂತೆಯಲ್ಲಿ ಮುಳುಗಿದರು. ನಂತರ ಕೆಲ ಹೊತ್ತು ಅಲ್ಲೆಯೇ ಗಂಗೆಯ ತಟದಲ್ಲಿ ಕುಳಿತರು. ಬಳಿಕ ಕೆಲವು ಗಳಿಗೆಯಲ್ಲಿ ಗಂಗೆಯ ಆಚೆಯ ತೀರದಿಂದ ಒಬ್ಬ ಅಂಬಿಗನು ಬರಹತ್ತಿದನು. ಅವನು ತನ್ನ ನಾವೆಯಲ್ಲಿ ಈ ಕಡೆಯ ದಂಡೆಯ ಮೇಲೆ ಕುಳಿತಿದ್ದ ಶಿಷ್ಯರ ಬಳಿಗೆ ಬಂದನು. ಶ್ರೀ ಗುರುವಿರಹದ ಚಿಂತೆಯಲ್ಲಿ ಕುಳಿತ ಅವರನ್ನು ನೋಡಿ ಅಂಬಿಗನು, ನಾನು ಗಂಗೆಯ ಮೇಲ್ತಡಿಯಿಂದ ಬರುವಾಗ ಗುರುಗಳನ್ನು ಕಂಡೆನು. ಆ ಯತಿಗಳು ಸನ್ಯಾಸಿ ವೇಷದಿಂದ ಕರದಲ್ಲಿ ದಂಡಕವನ್ನು ಧರಿಸಿದ್ದರು. ತಾವು ನರಸಿಂಹ ಸರಸ್ವತಿಗಳು ಎಂಬ ನಾಮವನ್ನು ನನಗೆ ತಿಳಿಸಿ ನಿಮಗೆ ಆಜ್ಞಾಪಿಸುವುದಕ್ಕೆಂದು ತಮ್ಮ ಸಂದೇಶವನ್ನು ನನ್ನ ಮುಖಾಂತರ ತಿಳಿಸಿರುವರು. ಅವರ ಸಂದೇಶವೇನೆಂದರೆ, ನಾವು ಮುಂದಿನ ಕಾರ್ಯಕಾರಣಕ್ಕಾಗಿ ಕದಳೀವನಕ್ಕೆ ಹೋಗುವೆವು, ಆದರೂ ಸತತವು ಗಾಣಗಾಪುರದಲ್ಲಿಯೇ ಇರುವೆವು. ಇದೇ ಆ ಗುರುಗಳು ನಿಮಗೆ ಕಳಿಸಿದ ದಿವ್ಯ ಸಂದೇಶವು ಎಂದು ಅಂಬಿಗನು ಆ ಶಿಷ್ಯರಿಗೆ ತಿಳಿಸಿದನು. ಮತ್ತು ಆ ಅಂಬಿಗನು, ಶ್ರೀ ಗುರುಗಳು ಬಂಗಾರದ ಪಾದುಕೆಗಳಿಂದ ಅಲಂಕೃತರಾಗಿದ್ದರು. ಮತ್ತೆ ಅವರು ನಿಮಗೆ ತಿಳಿಸುವುದೇನೆಂದರೆ, ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿರಿ, ವಂಶ ಪರಂಪರೆಯಾಗಿ ಸುಖದಿಂದ ಇದ್ದು ಬಿಡಿರಿ, ನಮ್ಮ ಮೇಲಿರುವ ನಿಮ್ಮ ಭಕ್ತಿಯು ದೃಢವಿರಲಿ ಎಂದು ಹೇಳಿ ಅಂಬಿಗನು, ಇದೀಗಲೇ ಗುರುಗಳಿಂದ ನಿಮಗೆ ಪ್ರಸಾದ ಪುಷ್ಪಗಳು ಗಂಗೆಯ ದ್ವಾರದಿಂದ ಬರುವುವು, ಅವುಗಳನ್ನು ನಿಮಗೆ ತೆಗೆದುಕೊಡುವುದಕ್ಕೆ ನನಗೆ ಹೇಳಿರುವರು, ನಿಮಗೆ ಅವುಗಳನ್ನು ತಂದುಕೊಡುವೆನು, ಅದುವರೆಗೂ ನಾನು ಇಲ್ಲೇ ಇರುವೆನು ಎಂದು ಅಂಬಿಗನು ಹೇಳುವಷ್ಟರಲ್ಲಿಯೇ ಗಂಗೆಯ ಪ್ರವಾಹ ದ್ವಾರದಿಂದ 4 ಹೂವುಗಳು ಅವರೆಲ್ಲರೂ ಕುಳಿತಲ್ಲಿಗೆ ತೇಲುತ್ತಾ ಬಂದವು. ಕೂಡಲೇ ಅಂಬಿಗನು ಈಜು ಬಿದ್ದು ಹೋಗಿ ಅವುಗಳನ್ನು ತಂದು ಆ ಶಿಷ್ಯರಿಗೆ ಕೊಟ್ಟನು. ಶ್ರೀ ಗುರುಗಳ ಮುಖ್ಯ ಶಿಷ್ಯರು ಆ ಪುಷ್ಪಗಳನ್ನು ಸ್ವೀಕರಿಸಿದರು. ಪುಷ್ಪ ಸ್ವೀಕರಿಸಿದ ಆ ಶಿಷ್ಯರಾರು ಎಂದು ನಾಮಾಧಾರಕನು ಸಿದ್ಧಮುನಿಯನ್ನು ಕೇಳಲು, ಆ ಸಿದ್ಧಮುನಿಯು, ಸಾಯಂದೇವ ಸಾಕಾರೆ, ವಿಶ್ವದ ನಂದಿ, ನರಹರಿ ಹಾಗೂ ನಾವು 4 ಗುರುಗಳ ಜೊತೆಗೆ ಹೋದವರು ಪ್ರಸಾದವೆಂದು ಆ ಪುಷ್ಪಗಳನ್ನು ಸ್ವೀಕರಿಸಿದೆವು ಎಂದು ಸಿದ್ಧಮುನಿಯು ತಾನು ತನ್ನ ಮಸ್ತಕದ ಮೇಲೆ ಧರಿಸಿದ್ದ ಪುಷ್ಪವನ್ನು ತೆಗೆದು ನಾಮಾಧಾರಕನಿಗೆ ತೋರಿಸಿದನು. ನಾಮಾಧಾರಕನು, ಸ್ವಾಮಿ, ಗುರುಗಳಿಗೆ ನೀವೇ 4 ಶಿಷ್ಯರೇ ಎಂದು ಕೇಳಲು ಸಿದ್ಧಮುನಿಯು, ನಾಮಾಧಾರಕ, ಶ್ರೀ ಗುರುಗಳ ಶಿಷ್ಯವರ್ಗವು ಬಲು ದೊಡ್ಡದು. ಅವರಲ್ಲಿ ಪ್ರಾಮುಖ್ಯರೆಂದರೆ ಕೃಷ್ಣ ಸರಸ್ವತಿ, ಬಾಲ ಸರಸ್ವತಿ, ಉಪೇಂದ್ರ ಮಾಧವ ಸರಸ್ವತಿ. ಇವರೆಲ್ಲರಿಗೆ ಗುರುಗಳು ಸನ್ಯಾಸ ದೀಕ್ಷೆ ಕೊಟ್ಟು ತೀರ್ಥಾಟನೆಗೆ ಕಳಿಸಿದರು. ಎಷ್ಟೋ ಶಿಷ್ಯರು ಗೃಹಸ್ಥ ಧರ್ಮದಿಂದ ಸ್ವಗ್ರಾಮಗಳಲ್ಲಿ ವಾಸವಾದರು. ನಾವೇ 4 ಶಿಷ್ಯರು ಗುರುಗಳೊಡನೆ ಶ್ರೀಶೈಲಕ್ಕೆ ಹೋದವರು ಎಂದು ಹೇಳಿದನು. ಇರಲಿ, ಮುಂದೆ ಶ್ರೀಶೈಲಕ್ಕೆ ಹೋದ ಗುರುಗಳು ಪಾತಾಳ ಗಂಗೆಯ ಮೂಲಕ ಕದಳಿಯನ್ನು ಸೇರುತ್ತಾರೆ. ಮುಂದೇನಾಯಿತು ಎನ್ನುವ ಶ್ರೀ ಗುರುಗಳ ರೋಚಕ ಕಥೆಯನ್ನು ದತ್ತಭಕ್ತ ಜಿಜ್ಞಾಸುಗಳು ಇದೇ ಸದ್ಗ್ರಂಥದ ಉತ್ತರಕಾಂಡದ ತೃತೀಯ ಸ್ಕಂದದಲ್ಲಿ ಭಕ್ತಿಯಿಂದ ಆಲಿಸಬಹುದಾಗಿದೆ. ಹೀಗೆ ಸಾಕ್ಷಾತ್ ದತ್ತಾತ್ರೇಯನ ದ್ವಿತೀಯ ಅವತಾರಿಯಾದ ಶ್ರೀ ನರಸಿಂಹ ಸರಸ್ವತಿ ಗುರುಗಳ ಸುರಸ ಚರಿತೆಯನ್ನು ಸಿದ್ಧಮುನಿಯಿಂದ ಆಲಿಸಿದ ಗುರುಭಕ್ತ ನಾಮಾಧಾರಕನು ಗುರುಮಹಿಮೆಯನ್ನು ಜಪಿಸುತ್ತಾ ರೋಮಾಂಚನವಾಗಿ ಆತನ ಕಂಠವು ಗದ್ಗದಿತವಾಯಿತು. ಮೈಬಣ್ಣವು ಹಳದಿಗೆ ತಿರುಗಿ ಅವನು ಸಮಾಧಿ ಸ್ಥಿತಿಗೆ ಹೋದನು. ಇದನ್ನು ಕಂಡ ಸಿದ್ಧಮುನಿಯು ಅವನ ತಲೆ ಹಾಗೂ ಮುಖದ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಾ, ಮಗು, ಕಂದ, ಎದ್ದೇಳುವವನಾಗು. ಭಾವಶುದ್ಧಿಯಿಂದ ಶ್ರೀ ಗುರುಚರಿತ್ರೆಯನ್ನು ಶ್ರವಣ ಮಾಡಿದ ನೀನು ಈ ಭವಸಾಗರವನ್ನು ದಾಟಿದಿ. ಆದರೆ ಕಂದ, ಭಕ್ತವತ್ಸಲ, ನೀನು ಹೀಗೆಯೇ ಸಮಾಧಿಯೋಗದಲ್ಲಿ ಕೂಡುವುದು ಯೋಗ್ಯವಲ್ಲ. ನೀನು ಗುರುಚರಣರ ಮಹಾತ್ಮೆಯನ್ನು ಕುರಿತು ಪ್ರಶ್ನೆ ಮಾಡಿದ್ದಲ್ಲದೆ ನನಗೂ ಅವರ ಅಮೃತಮಯವಾದ ಚರಿತೆಯು ಸ್ಮರಣೆಯಾಯಿತು. ಇದರಿಂದಾಗಿ ನಾವಿಬ್ಬರೂ ಭಾಗ್ಯವಂತರೇ ಹೌದು. ಏಳು, ಈಗ ಲೋಕೋದ್ಧಾರಕ್ಕಾಗಿ ನೀನು ಕೇಳಿದ ಸಾಕ್ಷಾತ್ ಅನುಸೂಯ ಅತ್ರಿನಂದನನಾದ ದತ್ತಾತ್ರೇಯನ ಕಲಿಯುಗದ ದ್ವಿತೀಯ ಅವತಾರಿಯಾದ
ನರಸಿಂಹ ಸರಸ್ವತಿಗಳ ಸತ್ಕತೆಯನ್ನೊಳಗೊಂಡ ಶ್ರೀ ಗುರುಚರಿತ್ರೆಯನ್ನು ಭೂಲೋಕದಾದ್ಯಂತವಾಗಿ ಪ್ರಸಾರ ಮಾಡು ಎನ್ನಲು ನಾಮಾಧಾರಕನು ಸಿದ್ಧಮುನಿಯ ಕಾಲಿಗೆರಗಿ, ಗುರುದೇವ, ಸದಾ ನಿನ್ನ ಕರುಣೆ ಇರಲೆಂದು ಶ್ರೀ ಗುರುಚರಿತ ಕಥಾ ಪ್ರಸಾರಕ್ಕಾಗಿ ಲೋಕದತ್ತ ಸಾವಧಾನವಾಗಿ ಹೆಜ್ಜೆ ಹಾಕಿದನು. ಪೂರ್ವದಲ್ಲಿ ವೇದಧರ್ಮನು ತನ್ನ ಶಿಷ್ಯನಾದ ದೀಪಕನಿಗೆ ಹೇಳಿದ ಶ್ರೀ ದತ್ತ ಮಹಾತ್ಮೆಯು ಕಲಿಯುಗದಲ್ಲಿ ದತ್ತಾತ್ರೇಯನ ಪ್ರಥಮಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವನ್ನು ಬರೆದ ಶಂಕರ ಭಟನ ಸದ್ಗ್ರಂಥವು. ಇತ್ತ ಸಿದ್ಧಮುನಿಯಿಂದ ನಾಮಾಧಾರಕನಿಗೆ ನಿವೇದಿಸಲ್ಪಟ್ಟ ಶ್ರೀ ಗುರುಚರಿತ್ರೆಯನ್ನು ವಿಸ್ತರಿಸಿದ ನಾಮಾಧಾರಕನ ಸತ್ಕತೆಯ ತ್ರಿಕುಟ ಸಂಗಮವೇ ಬರುವ ಸಂವತ್ಸರಗಳಲ್ಲಿ ಸಂಪೂರ್ಣ ಶ್ರೀ ಗುರುಚರಿತ್ರೆಯಾಗಿ ಹಲವಾರು ಭಾಷೆಗಳಲ್ಲಿ ಭೂಲೋಕದಲ್ಲಿ ಪ್ರಸಾರಗೊಳ್ಳಲಿ ಎನ್ನುವಲ್ಲಿಗೆ ಶ್ರೀ ದತ್ತ ಭಾಗವತ ಉತ್ತರಾಕಾಂಡದ ದ್ವಿತೀಯ ಸ್ಕಂದದ ಈ ಸಮಾರೋಪಾಖ್ಯಾನ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಶ್ರೀ ಗುರುಚರಿತ ನಾಮಾವಳಿ. ಸರಸ್ವತಿ ಗಂಗಾಧರ ಗುರು ಭಕ್ತರನಿಗೊಲಿದು ಬಂದನಾ ಶ್ರೀದತ್ತ, ಪರಿಪರಿ ಕಷ್ಟವ ಕ್ಲೇಶವ ಕಳೆಯುವ ನಿಜ ಸುಖದಾತನು ಶ್ರೀದತ್ತ, ಕಷ್ಟದಿಂದ ಕಂಗೆಡುವ ಬಾಲಕನ ಕಂಡ ಸಿದ್ಧಮುನಿ ಶ್ರೀದತ್ತ, ದುಷ್ಟ ಭಾವನೆಯು ಬಿಟ್ಟು ಭಜಿಸಿದರೆ ಕೊಟ್ಟು ಕಾಯುವನು ಶ್ರೀದತ್ತ, ನಿಂತು ನುಡಿದ ಯೋಗೀಂದ್ರನಂಗಗೆ ಪಿಡಿದು ಕೇಳಿದ ಶ್ರೀದತ್ತ, ಇಂತು ಕರುಣೆಯಿದು ಕೊನೆಗೆ ಬಂದಿತು ಪಾಲಿಸು ಪಾಲಿಸು ಶ್ರೀದತ್ತ, ಆಲಿಸು ಕುವರನ ಶ್ರೀಗುರು ಚರಿತೆಯ ಭವತಾರಕನು ಶ್ರೀದತ್ತ, ತೇಲುವ ಎಲ್ಲ ಹಸಿವನು ಹಿಂಗಿಸಿ ಹರುಷದಿ ಕಾಯುವನು ಶ್ರೀದತ್ತ, ಇವನೇ ದತ್ತನು ಅನುಸೂಯಾತ್ಮಜ ವಿಶ್ವ ನಿಯಾಮಕ ಶ್ರೀದತ್ತ, ಇವನೇ ದತ್ತನು ಅನುಸೂಯಾತ್ಮಜ ವಿಶ್ವ ನಿಯಾಮಕ ಶ್ರೀದತ್ತ, ಭವತಿಯ ನೆವದಲ್ಲಿ ವಿಪ್ರನ ಮಡದಿಗೆ ಸುತನಾದನುತ ಶ್ರೀದತ್ತ, ಶ್ರೀಪಾದ ಶ್ರೀ ವಲ್ಲಭ ನಾಮದಿ ಕುಲ ಉದ್ಧರಿಸಿದ ಶ್ರೀದತ್ತ, ಕಾಶಿಗೆ ನಡೆದನು ಭಾವುಕ ಜನರಿಗೆ ಯಾತ್ರೆಯ ನೆವದಿಂ ಶ್ರೀದತ್ತ, ತೀರ್ಥಕ್ಷೇತ್ರಗಳ ಸ್ತುತಿಪತಿ ತರನು ಪಾವನಗೊಳಿಸಿದ ಶ್ರೀದತ್ತ, ಸಾರ್ಥಕವಾದ ಗೋಕರ್ಣ ನೋಡುತ್ತ ಕುಶಲದಿ ನಿಂತನು ಶ್ರೀದತ್ತ, ಮಂದಮತಿಯುತ ಅಂಬಾ ಕುಮರಿಗೆ ಜ್ಞಾನದಾತನು ಶ್ರೀದತ್ತ, ಮುಂದೆ ವಾಸರನ ಪ್ರದೂಷ ಪೂಜೆಯ ಹಿರಿಮೆಯ ಹೇಳಿದ ಶ್ರೀದತ್ತ, ಅಗಸಗೆ ಮುಂದಣ ಜನುಮಕೆ ರಾಜ್ಯದ ಭೋಗವನಿತ್ತನು ಶ್ರೀದತ್ತ, ಅಗಲದಂತಿರಲು ವಲ್ಲಭೇಶನಿಗೆ ಸಂಕಟ ಕಳೆದನು ಶ್ರೀದತ್ತ, ವಚನದಂತೆ ಅಂಬಾ ಮಾಧವರಿಗೆ ಬಾಲಕನಾದನು ಶ್ರೀದತ್ತ, ಉಚಿತ ಸಮಯ ಬರೆ 4 ವೇದದ ಸಾರವ ಹೇಳಿದ ಶ್ರೀದತ್ತ, ಅವಳೀತನೆಯರ ತಾಯಿಗೆ ಕರುಣಿಸಿ ಕಾಶಿ ಬ್ರಹ್ಮನು ಶ್ರೀದತ್ತ, ನವ ಸಂವತ್ಸರ ವೀರ ಸನ್ಯಾಸವ ಸ್ವೀಕರಿಸಿದನು ತಾ ಶ್ರೀದತ್ತ, 30 ಬೆಟ್ಟವ ದಾಟಿ ಬಂದು ತಾಯಿ ತಂದೆಯ ನೋಡಿದ ಶ್ರೀದತ್ತ, ಅಹುದನೆಲ್ಲವ ನೀಡಿದ ಅವರಿಗೆ ಪಯಣವ ಬೆಳೆಸಿದ ಶ್ರೀದತ್ತ, ವಿದುರನ ಶೂಲೆಯ ವಿಪ್ರನ ಮಡದಿಗೆ ಉಳಿಸಿ ಕಾಯ್ದನೂ ಶ್ರೀದತ್ತ, ಮುದದಿ ಭಜಿಸುವ ಸತಿಪತಿಯರನ್ನು ಕಂಡು ನಲಿದನೂ ಶ್ರೀದತ್ತ, ಸಾಯಂದೇವನ ಸಾವನು ತಪ್ಪಿಸಿ ಯವನನ ಜಯಿಸಿದ ಶ್ರೀದತ್ತ, ದೇಹ ಸಾಧನೆಗೆ ಯಾತ್ರೆಯ ಮಾಡಲು ಶಿಷ್ಯರ ಕಳುಹಿದ ಶ್ರೀದತ್ತ, ಸುಪ್ತ ಚೇತನ ಜಾಲಿಪ ಶಕ್ತಿಯು ಗುರುವಿಗೆಂದನೂ ಶ್ರೀದತ್ತ, ದೇವಿಯ ಬಳಿಗೆಲಿ ನಾಲಿಗೆ ಕುಯ್ದಗೆ ಮತಿ ಪಾಲಿಸಿದನು ಶ್ರೀದತ್ತ, ಭಾವದಿ ಭಿಕ್ಷೆಯ ನೀಡಿದ ವಿಪ್ರಗೆ ಸಂಚಿತ ಕಳೆದನು ಶ್ರೀದತ್ತ, ಯೋಗಿನಿಯರ ಸಹವಾಸದಿ ಇರುವನು ನರಸಿಂಹ ಸರಸ್ವತಿ ಶ್ರೀದತ್ತ, ಸಾಕಿ ಶೋಧಿಸಿದ ಅಂಬಿಗರವನಿಗೆ ಕುಪಿತವ ಹೇಳಿದ ಶ್ರೀದತ್ತ, ಹರಕೆಯ ಕುವರನ ಹರೈವ ವರಹಿಸಿ ಔದುಂಬರದಲ್ಲಿ ಶ್ರೀದತ್ತ, ಬರುತ್ತಲಿ ಅಮರಜಾ ಭೀಮ ಸಂಗಮ ಕ್ಷೇತ್ರದಿ ತಂಗಿದ ಶ್ರೀದತ್ತ, ಬರಡೆಮ್ಮೆಯನು ಹಾಲು ಕರೆಯಿಸಿ ಕೌತುಕ ತೋರಿದ ಶ್ರೀದತ್ತ, ಹರುಷದಿ ಕರೆಯಲು ಗಾಣಗಾಪುರಕ್ಕೆ ನೆಲೆಸ ಬಂದನೂ ಶ್ರೀದತ್ತ, ತೋರಿದ ತ್ರಿವಿಕ್ರಮ ಭಾರತಿಗೆ ವಿಶ್ವರೂಪವನು ಶ್ರೀದತ್ತ, ವಾದಿಸ ಬಂದಿಹ ಸೊಕ್ಕಿದ ವಿಪ್ರರ ಗರ್ವವ ಕಳೆದನು ಶ್ರೀದತ್ತ, ವೇದದ ಸಾರವ ನಿರೂಪಣೆ ಮಾಡುತ್ತ ಅದ್ಭುತ ತೋರಿದ ಶ್ರೀದತ್ತ, ತಿಳಿಯದ ವಿಪ್ರರು ವಾದವ ಬೆಳೆಸಲು ಅಂತ್ಯಜ ಕರೆದನು ಶ್ರೀದತ್ತ, ಬಳಿದ ಭಸ್ಮವನ್ನು ಕೃಪೆ ಮಾಡುತ್ತಲಿ ವಾದಿಸ ಹೇಳಿದ ಶ್ರೀದತ್ತ, ಪಾಪಿಗಳಾಗಲೇ ಅಂಜಿ ನಡೆದರೂ ಶಾಪವ ಕೊಟ್ಟನು ಶ್ರೀದತ್ತ, ಪಾಪ ಪುಣ್ಯವ ಸಂಚಿತ ಕರ್ಮದ ಫಲವನ್ನು ನೀಡಿದ ಶ್ರೀದತ್ತ, ಭಸ್ಮ ಮಹಾತ್ಮವ ತಿಳಿ ಹೇಳಿದನು ಸಾಯನ ಸುರಿದೂ ಶ್ರೀದತ್ತ, ವಿಸ್ಮಯಗೊಂಡಿಹ ರಾಕ್ಷಸ ಜನುಮಕ್ಕೆ ಮೋಕ್ಷವ ಕೊಟ್ಟನು ಶ್ರೀದತ್ತ, ಸತಿ ಸಾವಿತ್ರಿ ಪತಿಮೃತ ಹೊಂದಲು ಅಳುವುದ ಕಂಡನು ಶ್ರೀದತ್ತ, ಸತಿ ಧರ್ಮ ಇತಿಹಾಸವ ಹೇಳುತ್ತ ಸತಿ ಹೋಗೆಂದನು ಶ್ರೀದತ್ತ, ಹೋಗುವ ಮುನ್ನ ಕ್ಷೇತ್ರಕ್ಕೆ ಬಂದು ಬಾಲೆಯ ಹರಸಿದ ಶ್ರೀದತ್ತ, ಹೋಗದ ಜೀವ ಎನ್ನಯ ನುಡಿಯುವುದು ಮಂಗಳ ಎಂದನು ಶ್ರೀದತ್ತ, ಚೇತರಿಸಿತು ಶವ ಅಭಿಷೇಕದ ಜಲದಿ ಪ್ರೋಕ್ಷಣೆ ಮಾಡಿದ ಶ್ರೀದತ್ತ,
ಬೆಳಗಿನಿಂದಲೇ ರಾತ್ರಿಯವರೆಗಿನ ವಿಹಿತ ಕರ್ಮವನ್ನು ಶ್ರೀದತ್ತ. ರುದ್ರಾಧ್ಯಾಯದ ರುದ್ರಾಕ್ಷಿ ಕಥೆಯ ಹೇಳಿದನವರಿಗೆ ಶ್ರೀದತ್ತ. ಭದ್ರ ಶ್ರೀಮಂತಿನಿ ಮಾಡಿದ ಚಂದಿರ ವಾರದ ವ್ರತವನು ಶ್ರೀದತ್ತ. ಆತುರದಿಂದ ಪತಿತಳು ಬಾಗಲು ಆಶೀರ್ವದಿಸಿದ ತಾ ಶ್ರೀದತ್ತ. ತಿಳಿಯಪಡಿಸಿದ ವಿಪ್ರನ ಮಡದಿಗೆ ಪರಾನ್ನ ದೋಷವ ಶ್ರೀದತ್ತ. ಮೂವರ ಭೋಜನ ಅಕ್ಷಯ ಮಾಡಿಸಿ ದಾಸಗೊಳಿದನು ಶ್ರೀದತ್ತ. ಸಾವು ಸಮೀಪಿರಲು ಗಂಗಾ ಮಾತೆಗೆ ಮಕ್ಕಳ ಕೊಟ್ಟನು ಶ್ರೀದತ್ತ. ಒಣಮರ ಚಿಗುರಿಸಿ ನರಹರಿ ವಿಪ್ರನ ಕುಷ್ಠವ ಕಳೆದನು ಶ್ರೀದತ್ತ. ಅಣಕದೆ ಅಂಜಿಕೆ ತೋರಿಹ ಶಿಷ್ಯನ ಪರೀಕ್ಷೆ ಮಾಡಿದ ಶ್ರೀದತ್ತ. ಸಾಯಂದೇವಗೆ ಕಾಶಿ ಕ್ಷೇತ್ರದ ಮಹಿಮೆಯ ತೋರಿದ ಶ್ರೀದತ್ತ. ದೋಷದ ಫಲವನ್ನು ಹಾಡುತ್ತಲೆಂದನು ಹರಿಹರ ಬ್ರಹ್ಮನು ಶ್ರೀದತ್ತ. ಅನಂತ ಕೋಟಿ ಅನಂತ ರೂಪ ಅನಂತ ಮಹಿಮನು ಶ್ರೀದತ್ತ. ನೇಕಾರಗೆ ಶ್ರೀಶೈಲಾದಿ ಯಾತ್ರೆ ಮಾಡಿಸಿದಾತನು ಶ್ರೀದತ್ತ. ಸಾಕಾರದಿ ಶಿವರಾತ್ರಿಯ ಮಹಾತ್ಮೆಯ ಹೇಳಿದನವರಿಗೆ ಶ್ರೀದತ್ತ. ದೇವಿಯ ಭಕ್ತರ ಕಷ್ಟ ನಿವಾರಿಸಿ ಜ್ಞಾನವ ಕೊಟ್ಟನು ಶ್ರೀದತ್ತ. ಕವಿಯಾದ ಕಲ್ಮೇಶ ನರ್ಚಕನನ್ನು ಶಿಷ್ಯನು ಮಾಡಿದ ಶ್ರೀದತ್ತ. ಭಕ್ತರೆಲ್ಲರನ್ನೂ ಮೆಚ್ಚಿ ಧರಿಸಿದನು 8 ರೂಪವನು ಶ್ರೀದತ್ತ. ಕೃಷಿಕನ ಮಾನಾರ್ಜನೆಗೊಳಿಸಿದ ನೂರ್ಮಡಿ ಧಾನ್ಯವ ಶ್ರೀದತ್ತ. ಪುರಜನರಿಗೆ ಸಂಕಟ ಒದಗಲು ಕ್ಷೇತ್ರವ ತೋರಿದ ಶ್ರೀದತ್ತ. ಪೂರ್ವಾಶ್ರಮದ ಭಗಿನಿಯ ಪಾಪ ಕ್ಷಾಲನೆ ಮಾಡಿದ ಶ್ರೀದತ್ತ. ಹರುಷದೆ ಹೇಳಿದ ಗುರುಗೀತೆಯನ್ನು ನಾಮಾಧಾರಕಗೆ ಶ್ರೀದತ್ತ. ನರನೆಂಬುವವರನ್ನು ಪರಿಪಾಲಿಸುವುದು ನಿಶ್ಚಿತವೆಂದನು ಶ್ರೀದತ್ತ. ಯಾರೋ ಅಗಸ ಎನ್ನುತ್ತ ಯವನರ ರಾಜನ ಕರೆದನು ಶ್ರೀದತ್ತ. ಕಾಕುಗೊಂಡಿಹ ರಾಜನ ಮಂಡಿಯ ರೋಗವ ಕಳೆದನು ಶ್ರೀದತ್ತ. ಯವನರ ಕಾಟಕ್ಕೆ ಕದಳಿ ವನಕ್ಕೆ ಹೋಗುವೆನೆಂದನು ಶ್ರೀದತ್ತ. ಅವಸರದಿಂದಲೇ ಶೋಕಿಸಬೇಡಿರಿ ಇಲ್ಲಿಗೆನೆಂದನು ಶ್ರೀದತ್ತ. ಬೇಡಿದ ಕೊಡುವೆನು ಭಾವಿಕ ಜನರಿಗೆ ಸತ್ಯವೆಂದನು ಶ್ರೀದತ್ತ. ಅತಿ ಸಂಕ್ಷಿಪ್ತದ ಶ್ರೀ ಗುರುಚರಿತ್ರೆಯ ದಿನವೂ ನುಡಿಯಲು ಶ್ರೀದತ್ತ. ಅತಿ ಆನಂದವ ಮೇಲ್ಸುಖ ಸಂಪದ ಪಾಲಿಸುವನು ತಾ ಶ್ರೀದತ್ತ. ಮಂದಮತಿಯು ನಾ ತೊದಲ್ ನುಡಿಯಿಂದಲೇ ಹಾಡಿದಣಿದೆನು ಶ್ರೀದತ್ತ. ವಂದಿಸುತ್ತಲಿನ ನಿನಗರ್ಪಿಸಲು ತಾ ಮಂಗಳವೆಂದನು ಶ್ರೀದತ್ತ. ಮಂಗಳ ಮಂಗಳ ನಿತ್ಯ ಶುಭ ಮಂಗಳ ಮಂಗಳ ಮಹಿಮನು ಶ್ರೀದತ್ತ. ಗಂಗ ಮಾಳಾಂಬಿಕೆ ಶಾಂತ ಸ್ವರೂಪನು ಸಚಿದಾನಂದನು ಶ್ರೀದತ್ತ. ಜೈ ಗುರುದೇವ ದತ್ತ.